ನಾವು ಶ್ವಾಸಕೋಶ ಸಂಬಂಧಿ ರೋಗಗಳಿಂದ ಬಳಲ್ತಿದ್ದಾಗ ಸಿಒಪಿಡಿ ಅಥವಾ ಅಸ್ತಮಾ ಕಾಯಿಲೆ ಇದ್ದರೆ ಡಾಕ್ಟರ್ ಇನ್ಹೇಲರ್ಸ್ನ ಯೂಸ್ ಮಾಡ್ತಾರೆ. ಅದೇ ಮೊದಲನೇ ಆಯ್ಕೆ. ಇನ್ಹೇಲರ್ಸ್ ಮೆಟೋಡೋಸ್ ಇನ್ಹೇಲರ್ ಅಥವಾ ಡ್ರೈ ಪೌಡರ್ ಇನ್ಹೇಲರ್ ಆಗಿರ್ಬೋದು. ಇದರಲ್ಲಿರುವ ಮಾತ್ರೆ ಅಥವಾ ಮದ್ದು ಶ್ವಾಸಕೋಶದ ಆಳನಾಳಗಳಿಗೆ ಹೋದಾಗ ಮಾತ್ರ ಸಿಂಪ್ಟಮ್ಸ್ ಮತ್ತು ರೋಗ ಗುಣ ಆಗಲಿಕ್ಕೆ ಸಾಧ್ಯ. ಇದನ್ನ ಹೇಗೆ ತೆಗೆದುಕೊಳ್ಬೇಕು ಕರೆಕ್ಟಾಗಿ ಅನ್ನೋದನ್ನ ಇವತ್ತು ನೋಡೋಣ. ಡ್ರೈ ಪೌಡರ್ ಇನ್ಹೇಲರ್ಸ್, ಈ ಪೌಡರ್ ಶ್ವಾಸಕೋಶದ ಆಳನಾಳಗಳಿಗೆ ಹೋಗಬೇಕು. ಡಿವೈಸರ್ ಹಾಕ್ತೀರಿ, ಕ್ಲೋಸ್ ಮಾಡಿದ್ಮೇಲೆ 2 ಸಲ ಒತ್ತಿ, 1 ಸಲ 2 ಸಲ ಶೇಕ್ ಮಾಡಿ ಮೂವ್ ಆಗ್ತಾ ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಮೂವ್ ಆಗ್ತಾ ಇಲ್ಲ ಅಂತಂದ್ರೆ ಓಪನ್ ಮಾಡಿ ಮತ್ತೆ ಹಾಕೋಬೇಕು. ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ, ದೀರ್ಘ ಉಸಿರು ತಗೊಂಡು ಪೂರ್ತಿ ಉಸಿರನ್ನ ಖಾಲಿ ಮಾಡಿ. ಖಾಲಿ ಮಾಡಿದ್ಮೇಲೆ ಹಲ್ಲಲ್ಲಿ ಕಚ್ಚಿಟ್ಕೊಂಡು ತುಟಿ ಮುಚ್ಚಿ ನಿಧಾನಕ್ಕೆ ಉಸಿರನ್ನ ಕಂಪ್ಲೀಟ್ ಉಸಿರನ್ನ ಇದರಿಂದ ತಗೋಬೇಕು. ಹತ್ತು ಸೆಕೆಂಡು ಉಸಿರು ಹಿಡಿದಿಟ್ಕೊಳ್ಳೋಕೆ ಟ್ರೈ ಮಾಡಿ. ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದ್ಸತಿ ಬಿಟ್ಟಾದ್ಮೇಲೆ ಪೂರ್ತಿ ಕಂಪ್ಲೀಟ್ ಆಗಿ ಮೂಗಲ್ಲಿ ಉಸಿರು ಬಿಡಿ. ಇನ್ನೊಮ್ಮೆ ಸೇಮ್ ಅದನ್ನೇ ಹಾಕೊಂಡು ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೋಬೇಕು. ಹತ್ತು ಸೆಕೆಂಡ್ ಉಸಿರು ಆದ್ಮೇಲೆ ಪೂರ್ತಿಯಾಗಿ ಉಸಿರು ಬಿಡಿ. ನಾಲ್ಗೆ ಮೇಲೆ ಕೂತಿರುವಂತಹ ಮದ್ದನ್ನ ನೀರು ಹಾಕಿ ಬಾಯಿ ಮುಕ್ಕಳಿಸಿ ಹೊರಗೆ ಹಾಕಿ. ಇಲ್ಲ ಅಂತಂದ್ರೆ ಅದರದೇ ಆದ ಸೈಡ್ ಎಫೆಕ್ಟ್ಗಳು ಶುರುವಾಗುತ್ತೆ. ಕಂಪ್ಲೀಟ್ ಉಸಿರನ್ನ ಬಿಡ್ತಾ ಇದೀನಿ. ಇದು ಮೆಟೋಡೋಸ್ ಇನ್ಹೇಲರ್ಸ್. ಮೆಟೋಡೋಸ್ ಇನ್ಹೇಲರ್ನ ಎಲ್ಡರ್ಲಿ ಪೀಪಲ್ ಅಥವಾ ಚಿಲ್ಡ್ರನ್ ಅಲ್ಲಿ ಜಾಸ್ತಿಯಾಗಿ ಕೊಡ್ತೇವೆ. ಅಸ್ತಮಾ ಅಥವಾ ಸಿಒಪಿಡಿ ಎರಡೂ ಇದರಲ್ಲಿ ಯೂಸ್ ಮಾಡ್ತೇವೆ. ಇದು ಸ್ಪೇಸರ್. ಯಾವಾಗ ಮೆಟೋಡೋಸ್ ಇನ್ಹೇಲರ್ ಯೂಸ್ ಮಾಡ್ತೀವಿ, ಸ್ಪೇಸರ್ ಯೂಸ್ ಮಾಡಲೇಬೇಕು. ಅದು ಡ್ರಗ್ ಡಿಪೋಸಿಷನ್ 30 to 40% ಜಾಸ್ತಿ ಮಾಡುತ್ತೆ. ಶೇಕ್ ಮಾಡಿ, ಶೇಕ್ ಆದ್ಮೇಲೆ ಇದನ್ನ ಅಟ್ಯಾಚ್ ಮಾಡಿ. ಸ್ಟ್ರೈಟ್ ಆಗಿ ಕೂತ್ಕೊಂಡು ಪೂರ್ತಿ ಉಸಿರನ್ನ ಬಿಡಿ. ಬಾಯಲ್ಲಿ ಇಟ್ಕೊಂಡಾದ್ಮೇಲೆ ಒಂದ್ಸಲ ಪ್ರೆಸ್ ಮಾಡಿ. ಇಲ್ಲಿ 1 ಬೆರಳು, ಇಲ್ಲಿ 2 ಬೆರಳು ಪ್ರೆಸ್ ಆಗುತ್ತೆ. ಪ್ರೆಸ್ ಆಗಿರುವಂತ ಮದ್ದು ಇದರೊಳಗೆ ಬಂದಿರುತ್ತೆ. ಇದರಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಕೋಟಿಂಗ್ ಇರೋದ್ರಿಂದ ಅದು ಡಿಪಾಸಿಟ್ ಆಗಲ್ಲ, ಏರಲ್ಲಿ ಇರುತ್ತೆ. ನೀವು ಆ ಉಸಿರನ್ನು ಎಳ್ಕೋಬೇಕೀಗ. ಎಳೆದು ಎಷ್ಟೊತ್ತಾಗುತ್ತೆ, 3 to 5 ಸೆಕೆಂಡ್ ಅಥವಾ 10 ಸೆಕೆಂಡ್ ತನಕ ಹಿಡ್ಕೊಳಕ್ ಟ್ರೈ ಮಾಡಿ. ಕೆಲವರಲ್ಲಿ ಜಾಸ್ತಿ ಅಸ್ತಮಾ ಇದ್ದವರಿಗೆ ಆಗುದಿಲ್ಲ. ತಕ್ಷಣ ಮತ್ತೆ ಉಸಿರು ಬಿಟ್ಟು ಮತ್ತೆ ಅದರಲ್ಲಿ ಉಸಿರು ತಗೊಳ್ಳಿ. 3 ರಿಂದ 5 ಬಾರಿ ಒಂದ್ಸಲ ಪ್ರೆಸ್ ಮಾಡಾದ್ಮೇಲೆ ಉಸಿರು ತಗೋಬೇಕು. ಸೊ 3 ರಿಂದ 5 ಬಾರಿ ಉಸಿರು ಆಯ್ತು. ಇನ್ನೊಮ್ಮೆ ಪ್ರೆಸ್ ಮಾಡಿ. ನಿಮ್ಮ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದ್ರೆ ಪ್ರೆಸ್ ಮಾಡಿದ್ಮೇಲೆ ಮತ್ತೆ ಸೇಮ್ 3 ರಿಂದ 5 ಬಾರಿ ಉಸಿರನ್ನ ತಗೊಳ್ಳಿ. ಪ್ರತಿ ಸಲ ಇನ್ಹೇಲರ್ಸ್ ತಗೊಂಡಾದ್ಮೇಲೆ 30 to 50% ಶ್ವಾಸನಾಳಕ್ಕೆ ಹೋಗುತ್ತೆ. ಉಳಿದಿರೋದು ನಾಲ್ಗೆ ಮೇಲೆ ಅಥವಾ ಗಂಟಲ್ಲಿ ಕೂತ್ಕೊಂಡಿರುತ್ತೆ. ಅದರಿಂದ ನಮಗೆ ಊಟದ ರುಚಿ ಬದಲಾವಣೆ ಆಗ್ಬೋದು ಅಥವಾ ವಾಯ್ಸ್ ಚೇಂಜ್ ಆಗ್ಬೋದು. ಮಾಡಿದ ತಕ್ಷಣ 5 ಸೆಕೆಂಡ್ ಒಳಗಡೆ ನೀರಿಂದ ಬಾಯಿ ಮುಕ್ಕಳಿಸ್ಕೊಂಡು ಹೊರಗೆ ಹಾಕಿ. ಈ ತರ ಮಾಡೋದ್ರಿಂದ ಲೋಕಲಿ ಆಗುವ ಸೈಡ್ ಎಫೆಕ್ಟ್ ನಾವು ಕಡಿಮೆ ಮಾಡ್ಬೋದು.